ಈ ಕಾಡು, ಈ ಮನೆ ಎಲ್ಲ ನಿನಗೆ ತುಂಬ ಇಷ್ಟ ಆಗಿದೆ. ಇಲ್ಲಿಂದ ಹೋಗ್ಬೇಕಂತ ಅನ್ಸುತ್ತಾ? ಆ್ಯಕ್ಚುಲಿ ನನಗೆ ಇಲ್ಲೇ ಹಳ್ಳಿಯಲ್ಲೇ ಫಿಕ್ಸ್ ಆಗ್ಬಿಡೋಣ, ಇಲ್ಲೇ ಸ್ಕೂಲು. ಹಾಂ, ಮತ್ತೆ ಬೆಂಗಳೂರಲ್ಲಿ ಓದ್ತಿದ್ದೆ, ಇಲ್ಲೇ ನಮ್ಮದು ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ, ಇಲ್ಲೇ ಹೋಗು. ನಮ್ಮ ಮನೆಯಿಂದಲೇ ಹೋಗ್ಬಿಡು. ಅಮ್ಮ ಬಿಡ್ತಾನಲ್ಲ, ಏನಂತಾರೆ? ಬೇಡ, ಇದು ನಾನು ಇಲ್ಲಿ ಯಾರ ಜೊತೆ ಇರ್ತೀಯ, ಬೇಡ, ನಾವು ಆಮೇಲೆಲ್ಲ ನಿಮ್ಮ ಅಣ್ಣನ ಡಿಗ್ರಿ ಮುದ್ಮೇಲೆ ಮದುವೆ ಆದಮೇಲೆ ಇಲ್ಲೇ ಊರಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ. ನಿಂದು ಮುಂದೆ ಆಲೋಚನೆ ಚೆನ್ನಾಗಿದೆ ಕಣೋ. ನೀನು ಮಾತಾಡೋದು ನೋಡಿದ್ರೆ ನಂಗೆ ಏನು ಅನಿಸ್ತಿದೆ ಗೊತ್ತಾ? ಫ್ಯೂಚರ್ 1 ಮಿನಿಟಲ್ಲೇ ನಮ್ಮ ತಲೆಯಲ್ಲಿ ಬಂದ್ಬಿಡುತ್ತೆ. ಫ್ಯೂಚರ್ 1 ಮಿನಿಟಲ್ಲೇ ನಿನ್ನ ತಲೆಯಲ್ಲಿ ಬಂದ್ಬಿಡುತ್ತಾ? ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ ನೀನು. ಹಂಗೆ ಸೊ ಒಬ್ಬರು ಬಿಡೋರು ನಮ್ಮ ಕ್ಲಾಸಲ್ಲಿ, ನಮ್ಮ ಫ್ರೆಂಡ್ಸ್ ಎಲ್ಲರೂ ನನ್ನಿಂದಲೇ ಬೀಳ್ತಾರೆ. ಹಾಂ, ಗೊತ್ತಿಲ್ಲ, ನಂದನಿ ಹ್ಯಾಂಡ್ಸಮ್ ಕಾಣ್ತಿದ್ಯಾ ಯಾವ ಆ್ಯಂಗಲಿಂದ ಹ್ಯಾಂಡ್ಸಮ್ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಇವಾಗ ನನ್ನ ಮಿರರಲ್ಲಿ ನೋಡಿದ್ರೆ ನನ್ನ ಮುಖ ಯಾವ ಥರನೋ ಕಾಣಿಸುತ್ತೆ, ಅದೇ ಬೇರೆಯವ್ರಿಗೆ ಏನು ಕಾಣಿಸುತ್ತೆ ಅಂತ ನಂಗೆ ಗೊತ್ತಿಲ್ಲ. ಹಂಗೆ ಏ ನೀನು ಮಾತಾಡೋದಲ್ಲ ಕಣೋ, ಮಾತು ಮಧ್ಯೆ ಚಮಕ್ಕೆಲ್ಲ ಕೊಡ್ದಿಯಲ್ಲೋ ನೀನು. ತುಂಬ ಚೆನ್ನಾಗಿ ಮಾತಾಡ್ತೀಯ ಕಣೋ. ಅಲ್ಲ, ನಿನಗೆ ಹುಡುಗಿರೆಲ್ಲ ಫ್ರೆಂಡ್ಸ್ ಇದ್ದಾರಾ ಸ್ಕೂಲಲ್ಲಿ? ಹಾಂ, ಇದರಲ್ಲೆಲ್ಲ ಸುಳ್ಳು ಹೇಳ್ಬೇಡ, ನೀನು ನಿಜ ಹೇಳೋ. ಅಂದರೆ ಗರ್ಲ್ಸ್ ಇದ್ದಾರೆ, ಅದೇ ನಾನು ಜಾಸ್ತಿ ಅವ್ರ ಹತ್ರ ಮಾತ್ಕೊಳ್ಳೋಣ. ಯಾಕೆ ಗರ್ಲ್ ಫ್ರೆಂಡೇ ಇಲ್ವಾ ನಿನ್ಗೆ? ಯಾರು ಗರ್ಲ್ಸಲ್ಲಿ ಯಾರು ಫ್ರೆಂಡ್ಸ್ ಇಲ್ವಾ? ಇದ್ದಾರೆ, 2 ಅಷ್ಟೇ ಇದ್ದಾರೆ ಜಾಸ್ತಿ. ಅದೇ ನಾನು ಅವ್ರು ನನ್ನ ಜೊತೆ ಮಾತಾಡ್ಕೊಂಡ್ರೆ ನಾನು ಅಷ್ಟೇ ಮಾತಾಡ್ತೀನಿ, ಅವ್ರು ಮಾತಾಡ್ಸಿಲ್ಲ ಅಂದ್ರೆ ನಾನು ಮಾತಾಡ್ತೀನಿ. ಅಂದ್ರೆ ನಾನು ಸೈಲೆಂಟೇ ಇರ್ತೀನಿ, ಅವ್ರು ಮಾತಾಡ್ಕೊಂತಾರ, ಅವ್ರು ಬಿಡ್ತಾರೆ ಅಷ್ಟೇ. ಓ, ನಿನಗೆ ನಿನ್ನ ಈಗೋ ಟಚ್ ಆಗುತ್ತೇನೋ ನಿನಗೆ? ಈಗ ನಮ್ಮ ಫುಲ್ ಗ್ಯಾಂಗ್ಸ್ ಎಲ್ಲ ಒಂದು ಬೆಂಚಲ್ಲೇ ಕುತ್ಕೊಂತೀವಿ, ಲಾಸ್ಟ್ ಬೆಂಚಲ್ಲಿ ನಾನು ಕುತ್ಕೊಂಡಿರ್ತೀನಿ. ಆ್ಯಕ್ಚುಲಿ ನಾನೇ ಮೇಯ್ನು, ನಾನು ಮಿಡಲಲ್ಲಿ ಕುತ್ಕೊಂಡಿರ್ತೀನಿ, ಇನ್ನೆಲ್ಲರೂ ನಮ್ಮ ಮುಂದೆ ಕುತ್ಕೊಂಡು ಹಾಗೆ. ಓಕೆ, ಬೈಕೆಲ್ಲ ಬರ್ತಿದ್ಯಲ್ಲೋ. ಮತ್ತೆ ನಮ್ಮೂರಿನ ಬಗ್ಗೆ ಏನಾದರೂ ಹೇಳಬೇಕಂತ ಅನಿಸ್ತಾ ಇದೆಯಾ? ನಮ್ಮೂರನ್ನ ನೋಡಿ ಏನು ಅನಿಸ್ತು ನಿಮಗೆ? ಏನು ಹೇಳ್ಬೇಕಂತ ಅಂದರೆ ಹಳ್ಳಿ ಈಸ್ ಎ ವಂಡರ್ಫುಲ್. ಗೌರಿಪುರಕ್ಕ ಇಲ್ಲೇ ಹೋಗ್ಬೋದು, ಅಲ್ಲೇ ಮುಂದೆ ಹೋದರೆ ಅಲ್ಲೊಂದು ಮಣ್ ರೋಡ್ ಸಿಗ್ತತೆ, ಅಲ್ಲಿ ಹೋದರೆ ಆಯ್ತು. ಬಸ್ಸು ಹೋಗೋದು ನೋಡು ಮರೆಯ, ಭಯ ಆಗುತ್ತೆ ಅಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ರೋಡು ಸಣ್ಣ ಇದೆ, ಹಾಗಾಗಿ ಇಲ್ಲೆಲ್ಲೂ ಸೈಡ್ ಆಗಲ್ಲ ನೋಡಿ. ಅಲ್ಲೆಲ್ಲ ಚರಂಡಿ ಇದೆ, ಇಲ್ಲಿ ನಿಂತ್ಕೊಂಡು ಹೋಗೋಕ್ಕಾಗಲ್ಲ, ಅಷ್ಟು ಅಗಲ ಇಲ್ಲ ರೋಡು. ಸೊ ಯಾವ್ದಾದ್ರು 1-2 ಗಾಡಿ ಆ ಕಡೆಯಿಂದ ಈ ಕಡೆಯಿಂದ ಗಾಡಿ ಬಂತು ಅಂತ ಹೇಳಿದ್ರೆ ರೋಡಲ್ಲಿ ಸೈಡಲ್ಲಿರೋರು ಎಲ್ಲಿ ಹೋಗ್ಬೇಕಂದ್ರೆ ಚರಂಡಿನೇ ಹಾರಬೇಕು, ಬೇರೆ ಮತ್ತೆ ದಾರಿ ಇಲ್ಲ ಅಲ್ವೇನೋ? ಇದೆಯೇನೋ ಕರೆಕ್ಟಾಗಿ? ಇಲ್ಲ. ಸೊ ನಮ್ಮೂರಿನ ಪರಿಸ್ಥಿತಿ ಇದು. ಸೊ ಆದಷ್ಟು ಬೇಗ ರೋಡ್ ಅಗಲೀಕರಣ ಆಗಲಿ. ಆ್ಯಂಡ್ ಅಟ್ಲೀಸ್ಟ್ ಇಲ್ಲಿ ಜನ ನಡ್ಕೊಂಡು ಹೋಗಬೇಕಾದ್ರೆ ಇಲ್ಲೆಲ್ಲ ಸೈಡಲ್ಲಿ ಹೋಗಿ ಫುಟ್ಪಾತ್ ಅಂತ ಇರುತ್ತಲ್ಲ ಸಿಟಿಲಿ, ಆ ಥರದ್ದೆಲ್ಲ ಏನು ಬೇಡ, ಅಷ್ಟು ಏನು ಬೇಡ, ಜನ ನಡ್ಕೊಂಡು ಹೋಗೋಷ್ಟು ಸ್ವಲ್ಪ ದಾರಿ ಇರಲಿ ಅಂತ. ಈಗ ಯಾವ್ದಾರು ಆ ಕಡೆನೂ ಬಂದು ಈ ಕಡೆನೂ ಬಂದರೆ ನಾವು ಚರಂಡಿನೇ ಹಾರಬೇಕು, ಮತ್ತು ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ದೊಡ್ಡ ದೊಡ್ಡ ಬಸ್ಸೆಲ್ಲ ಬಂದು ಅಂತೇಳಿ ಫುಲ್ ಹೆದರಿಕೆ ಆಗಿಬಿಡುತ್ತೆ ಅಲ್ವೇನೋ? ಅಂದರೆ ಲೈಕ್ ಆ ಕಡೆಯಿಂದ JCB ಬಂದರೆ ಈ ಕಡೆಯಿಂದ JCB ಬಂದರೆ ಹಾರೋದು ಅಷ್ಟೇ, ಏನೋ ಮಾಡೋದು ಬೇಡ. ನೀ JCB ಹೋದಲ್ಲ, ಹೇಳ್ತಿರೋದು ಬಸ್ಸು ಬಂದ್ರೆ ಒಂದೊಂದ್ಸತಿ JCB ಬರುತ್ತಲ್ಲ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಕ್ಕ. ಗೈಸ್, ನಾವು ಈಗ ಮಾತಾಡ್ತಾ ನಮ್ಮೂರು ಲಾಸ್ಟ್ ಎಂಡು ಅಂತ ಹೇಳ್ತಾರಲ್ಲ, ಊರು ಎಂಡು ಅಂತೇಳಿ ಅಲ್ಲಿಗೆ ಬಂದೀವಿ. ಇಲ್ಲಿ ಒಂದು ಹೊಳೆ ಇದೆ, ಅದು ಹೊಳೆ ಇದ್ದಿದ್ದು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಒಬ್ರೊಬ್ರು ಮಾಡ್ತಾರಲ್ಲ, ಮಾತಾಡ್ಕೊಂಡು ಎಲ್ಲೆಲ್ಲೋ ಬಂದ್ಬಿಡ್ತಾರೆ. ಡಿಪ್ರೆಷನ್ ನಾನು ಡಿಪ್ರೆಷನ್ಗೆ ಹೋಗಿಲ್ಲ ಕಣ. ಆ್ಯಕ್ಚುಲಿ ನನಗೆ ಮಾಡಿರೋದಲ್ಲ, ಹಿಂಗೆ ಮಾತಾಡ್ಕೊ ಹೆಣ್ಕಂಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಇಲ್ಲಿ ಯಾವುದೇ ಡಿಪ್ರೆಷನ್ನು ಆ ಥರ ಇಟ್ಕೊಂಡು ಏನು ಬಂದಿರೋದೇನು ಅಂತೇಳಿದ್ರೆ ಸುಮ್ಮನೆ ಮಾತಾಡಿಕೊಂಡು ಇಲ್ಲಿ ಸುಮ್ಮನೆ ಹಿಂಗೆ ತುಂಬ
ವರ್ಷ ಬಂದಿರಲಿಲ್ಲ ಈ ಕಡೆ ಸೈಡೆಲ್ಲ ಆ್ಯಕ್ಚುಲಿ. ಸೊ ನಮ್ಮೂರಲ್ಲಿ ಎಲ್ಲಿ ನೋಡ್ರಿ ಎದುರುಗಡೆ ಕಾಡು ಕಾಣಿಸುತ್ತೆ ನಿಮಗೆ. ಅಷ್ಟೊಂದು ಇನ್ನು ಒಳಗಡೆ ಹೋದರೆ ಮನೆಗಳೆಲ್ಲ ಸಿಗ್ತವೆ. ರೋಡ್ ಸೈಡು ಮನೆಗಳು ಸ್ವಲ್ಪ ಕಡಿಮೆ. ಅಂದರೆ ಅಕ್ಕಪಕ್ಕ ಏನು ಮನೆ ಇಲ್ಲ, ಹಾಂ ಅಕ್ಕಪಕ್ಕನೂ ಕಾಡೆ. ಅಕ್ಕಪಕ್ಕನೂ ಕಾಡೇನಾ? ಹಾಗೆ ಓಕೆ. ಅಯ್ಯೋ ಗಾಡಿಗಳೆಲ್ಲ ಬರ್ತಾ ಇದ್ವಿ, ಎಲ್ಲ ನಮ್ಮನ್ನೇ ನೋಡ್ತಾರೆ, ಏನು ಇವರು ವಿಡಿಯೋ ಮಾಡ್ತಿದ್ದಾರೆ ಅಂತ. ನಮ್ಮನ್ನೆಲ್ಲ ಸ್ಪೀಡ್ ಹೆಂಗಿರ್ತಾರಂದ್ರೆ ಈ ಥರ ಗಾಡೀಸು, ರೆಡ್ ಮರ್ಸಿಟೀಸು, BMW ಅವೆಲ್ಲ ಈ ಥರ ಅಪ್ಸ್ ಬಂದರೆ ಸ್ಪೀಡ್ ಇಕ್ಬಿಡ್ತಾರೆ ಒಂದ್ಸರಿ, ಸ್ಲೋನೇ ಇಕ್ಕಲ್ಲ. ಅಯ್ಯೋ ನನಗೆ ಗಾಡಿಗಳ ಬಗ್ಗೆ ಎಲ್ಲ ಝೀರೋ ನಾಲೆಡ್ಜ್ ಕಣ. ನನಗೆ BMW ಅನ್ನೋದೊಂದು ಗೊತ್ತು, ಅದೊಂದು ಕಾರ್ ಅಂತ ಇದೆ. ಥಾರ್ ಅನ್ನೋದೊಂದು ಜೀಪ್ ಅಂತ ಗೊತ್ತು. ಜೀಪ್ ಅಂದ್ರೇನೆ ಬೇರೆ, ಥಾರ್ ಅಂದ್ರೇನೆ ಬೇರೆ. ಥಾರ್ ಹತ್ರ ಒಂದು ಲ್ಯಾಡರ್ ಇರುತ್ತೆ ಮೇಲೆ ಹತ್ತೋದಕ್ಕೆ. ಹೌದಾ? ನನಗಿಂತ ಜಾಸ್ತಿ ಎಲ್ಲ ಇನ್ಫಾರ್ಮೇಶನ್ ಗೊತ್ತು. ನನಗೆ ನಿಜವಾಗ್ಲೂ ವೆಹಿಕಲ್ ಇದರಲ್ಲಿ ನಾಲೆಡ್ಜ್ ಇಲ್ಲ ನನಗೆ. ಕ್ಲಾಸ್ ಟಾಪರ ನೀನು? ಫಸ್ಟ್ ರ್ಯಾಂಕ್ ರಾಜನ ನೀನು? ಗೈಸ್ ಇವ್ನು ಫಸ್ಟ್ ರ್ಯಾಂಕ್ ರಾಜು ಅಂತೆ. ಮತ್ತೆ ನೀನೊಂದು ಸ್ವಲ್ಪ ಸ್ಪೀಚ್ ಕೊಡು ನೋಡೋಣ ನಿನ್ನ ಎಜುಕೇಷನ್ ಬಗ್ಗೆ. ಅದು ಗೊತ್ತಿದ್ರೆ ಇದು ಗೊತ್ತಿರುತ್ತೆ, ಇದು ಗೊತ್ತಿದ್ರೆ ಅದು ಸರಿ ಇದ್ರೆ ಇದಾಗುತ್ತೆ, ಇದು ಸರಿ ಇದ್ರೆ ಅದಾಗುತ್ತೆ, ಆ ಥರ ರಾಜನ ಏನು ನೀನು? ಹಾಂ, ಯಾವ ಥರ ರಾಜ ಹೇಳು? ಯಾವ ಥರ ರಾಜನ? ಬುಕ್ಸಲ್ಲಿ ಏನಿರುತ್ತೆ ಅವೇ ಓದ್ತೀನಿ. ಔಟ್ ಸೈಡ್ಸು ಎಲ್ಲ ಒಂಚೂರು ಓದ್ತೀನಿ ಅಷ್ಟೇ. ಹಾಂ ಹಾಗೆ. ನಾವೀಗ ಊರಿನ ಜಾಸ್ತಿ ನಾಲೆಜ್ ಇಟ್ಕೊಂಬಾದ್ರು, ಇಲ್ಲಾಂದ್ರೆ ನಮ್ಮ ಸ್ಟಡೀಸ್ ಎಲ್ಲ ಆಚೆ ತಂದಂಗೆ. ಓಕೆ, ಮೈಂಡಿಂದ ಎತ್ತು ಬಿಸಾಕೊಂಡು ಹಾಗೆ ಏನೋ ಹೇಳ್ತಾನೆ ಹುಡುಗ, ಈಗ ಬೆಳೀತಾ ಇದ್ದಾನೆ. ಸೊ ಅದನ್ನೆಲ್ಲ ಹೇಳಿದಾಗ ನಾವು ಕೇಳಬೇಕಷ್ಟೆ, ಇನ್ನೇನಿಲ್ಲ. ಸೊ ನಾವಿವಾಗ ನಮ್ಮ ಊರಿನ ಎಂಡ್ ಅಂತ ಹೇಳ್ತೀವಿ, ಬಟ್ ಇಲ್ಲಿಗೆ ಬಂದಿದ್ದೀವಿ. ಸೊ ಹೊಳೆ ಒಂದು ಇಲ್ಲಿವರೆಗೂ ನೀರು ಇರ್ತಾ ಇತ್ತು, ಬಟ್ ಈ ವರ್ಷ ಮಳೆ ಇನ್ನೂ ಸ್ಟಾರ್ಟ್ ಆಗಿದೆ ನೆಟ್ಟಿಗೆ, ಅದಕ್ಕೆ ಇಲ್ಲಿ ನೀರಿಲ್ಲ ಅಷ್ಟೊಂದು. ತೋರಿಸ್ತೀನಿ ಹೆಂಗಿದೆ ಅಂತ.